ಮೇಷರಾಶಿಗೆ ಪಂಚಮಾಧಿಪತಿ ರವಿ ಶಿವನ ಧ್ಯಾನವನ್ನು ಮಾಡಿ. ವೃಷಭ ರಾಶಿಗೆ ಪಂಚಮಾಧಿಪತಿ ಕನ್ಯಾ ಬುಧನಿಗೆ ಸಂಬಂಧಪಟ್ಟದ್ದು ಹಯಗ್ರೀವ, ವಿಷ್ಣು ಸಂಬಂಧವಾದದ್ದು, ವಿಷ್ಣು ಸಹಸ್ರನಾಮ, ಇದನ್ನೆಲ್ಲ ನೀವು ಪಠಣ ಮಾಡುವಂತಹ ಅಭ್ಯಾಸವನ್ನು ರೂಢಿಸಿಕೊಳ್ಬೇಕು. ಮಿಥುನ ರಾಶಿಗೆ ಪಂಚಮಾಧಿಪತಿ ಶುಕ್ರನಾಗ್ತಾನೆ. ಅವಾಗ ಲಕ್ಷ್ಮೀ ಹೃದಯ ಪಾರಾಯಣ, ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಧ್ಯಾನಗಳು. ನೋಡಿ, ಇಲ್ಲಿ ಇನ್ನೊಂದು ವಿಚಾರ ನನಗೆ ಭಾಳ ಅಗತ್ಯವಾಗಿ ಹೇಳಬೇಕು. ಲಕ್ಷ್ಮಿ ಅಂತ ಹೇಳಿದರೆ ಸಾಮಾನ್ಯವಾಗಿ ಹಣ ಅಂತೇಳಿ ತಿಳ್ಕೊಂಡಿದ್ದಾರೆ, ಧನ ಅಂತೇಳಿ ತಿಳ್ಕೊಂಡಿದ್ದಾರೆ. ಲಕ್ಷ್ಮಿ ಅಂತ ಹೇಳಿದರೆ ನೆಮ್ಮದಿ. ಇದನ್ನು ಸ್ಪಷ್ಟವಾಗಿ ಒತ್ತಿ ಹೇಳ್ತಾ ಇದ್ದೇನೆ. ಲಕ್ಷ್ಮಿ ಅಂತ ಹೇಳಿದರೆ ನೆಮ್ಮದಿ. ನಿಮ್ಮ ಚಿಂತನೆಗಳು ಯಾವುದರಲ್ಲಿ ನೆಮ್ಮದಿಯೋ ಅದನ್ನೆಲ್ಲ ನೀವು ಪಡೆಯಬಹುದು. ಪಂಚಮ ಸ್ಥಾನದ ದೇವತೆಯನ್ನು ನೀವು ಆರಾಧನೆ ಮಾಡಿಕೊಂಡು ಲಕ್ಷ್ಮೀ ಇದನ್ನಲ್ಲಿ ಮಾಡಿಕೊಂಡ್ರೆ. ಇನ್ನು ಕರ್ಕಾಟಕ ರಾಶಿಗೆ ಪಂಚಮಾಧಿಪತಿ ಕುಜನಾಯಿತು. ಭದ್ರಕಾಳಿ, ದುರ್ಗೆ, ಸಂಕರ್ಷಣಾರೂಪಿ ದುರ್ಗೆ, ಇಂಥದ್ದನ್ನೆಲ್ಲ ಆರಾಧನೆ ಮಾಡಿಕೊಂಡು ಬರಬೇಕು. ಮಹಿಷಮರ್ದಿನಿ, ಚಾಮುಂಡೇಶ್ವರಿ, ಇವರನ್ನೆಲ್ಲ ಆರಾಧನೆ ಮಾಡಿಕೊಂಡು ಬಂದರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ. ಇನ್ನು ಸಿಂಹರಾಶಿಗೆ ಪಂಚಮಾಧಿಪತಿ ಗುರು ಆಗ್ತಾನೆ. ಇಲ್ಲಿಯೂ ಕೂಡ ಗುರುವಿನಿಂದ ಲಕ್ಷ್ಮೀನಾರಾಯಣ ಚಿಂತನೆಯನ್ನು ಮಾಡಬಹುದು. ಹಯಗ್ರೀವ, ವರಾಹರೂಪಿ ದೇವರು, ಆಮೇಲೆ ರುದ್ರದೇವರು, ಇವರ ಚಿಂತನೆಯನ್ನು ಮಾಡೋದು. ನಿಮ್ಮ ಆಯ್ಕೆ, ನಿಮ್ಮ ಖುಷಿ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂಥ, ಮನೆಗೆ ಸಂಬಂಧಪಟ್ಟಂತಹ ದೇವರ ಆರಾಧನೆಗಳನ್ನು, ಶೈವ ಸಂಬಂಧವಾದದ್ದನ್ನು ಆರಾಧನೆ ಮಾಡಿಕೊಂಡು ಹೋಗಬಹುದು. ಕನ್ಯಾ ರಾಶಿಗೆ ಮಕರ ಶನಿ ಆಗ್ತದೆ. ಶನಿ ಆವಾಗ ಹನುಮಂತ ದೇವರನ್ನು ಹೇಳಬೇಕು. ಇನ್ನು ಶಬರಿಮಲೆ ಅಯ್ಯಪ್ಪ ದೇವರು, ಆಮೇಲೆ ಈ ಕಿರಾತ ಸ್ವರೂಪದ ಈಶ್ವರ ದೇವರು, ಅಂಥದ್ದನ್ನೆಲ್ಲ ಆರಾಧನೆ ಮಾಡಿಕೊಂಡು ಹೋಗ್ಬೋದು. ರುದ್ರನ ಆರಾಧನೆ ಮಾಡಿಕೊಂಡು ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಎಲ್ಲ ಸಿಗಬಹುದು. ಇನ್ನು ತುಲಾರಾಶಿಗೆ ಪಂಚಮಾಧಿಪತಿ ಸೇಮ್ ಅದೇ ಶನಿ ಆಗ್ತಾನೆ. ಶನಿಗೆ ಸಂಬಂಧಪಟ್ಟದ್ದು ಇದನ್ನೆಲ್ಲ ಆರಾಧನೆ ಮಾಡಿಕೊಂಡು ಹೋಗ್ಬೋದು. ಪಾರ್ವತಿ ಸಹಿತ ಪರಮೇಶ್ವರ ಅಂತೇಳಿ, ಜಗತಪಿತರು ಪಾರ್ವತಿ ಪರಮೇಶ್ವರ ಅಂತ ಹೇಳಿದ್ದಾರೆ ನಮಗೆ ಹಿರಿಯರವರೇ. ಇನ್ನು ವೃಶ್ಚಿಕ ರಾಶಿಗೆ ಪಂಚಮಾಧಿಪತಿ ಗುರು. ಹಿಂದೆ ಗುರುವಿಗೆ ಏನು ಹೇಳಿದ್ದೇನೆ ಅದನ್ನೇ ನೀವು ಮಾಡಿಕೊಂಡು ಹೋಗಬಹುದು. ಯಾವುದು? ಹಯಗ್ರೀವನ ಆರಾಧನೆ, ಲಕ್ಷ್ಮೀನಾರಾಯಣನ ಆರಾಧನೆ, ಗುರುವಿನ ರುದ್ರ ಚಿಂತನೆಯನ್ನು ಅದನ್ನು ಕೂಡ ಆರಾಧನೆ ಮಾಡಬಹುದು. ಇದನ್ನೆಲ್ಲ ಮಾಡಿಕೊಂಡು ಹೋಗ್ಬೋದು. ಧನುರಾಶಿಗೆ ಕುಜನಾಗ್ತಾನೆ ಪಂಚಮಾಧಿಪತಿ. ಆವಾಗ ಕುಜನಿಗೆ ಸಂಬಂಧಪಟ್ಟದ್ದು ಸುಬ್ರಹ್ಮಣ್ಯನಾಗ್ತಾನೆ. ಅದು ವನರಾಶಿಯಲ್ಲಿರುವಂಥದ್ದು. ನರಸಿಂಹದೇವರಾಗ್ತಾರೆ. ದುರ್ಗಾ ಆರಾಧನೆಯನ್ನು, ಮಹಿಷಮರ್ದಿನಿ, ಚಾಮುಂಡೇಶ್ವರಿ, ಇಂಥವರ ಆರಾಧನೆಯನ್ನು ಮಾಡಿಕೊಂಡು ಹೋಗ್ಬೋದು. ಮಕರ ರಾಶಿಗೆ ಶುಕ್ರನಾಗ್ತಾನೆ. ಅಲ್ಲಿ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು, ನೆಮ್ಮದಿ ಸಿಗಬೇಕು ಅವರಿಗೆ. ಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಂಡು ಹೋದರೆ ಸರಿಯಾಗ್ತದೆ. ಕುಂಭರಾಶಿಗೆ ಮತ್ತೆ ಬುಧ ಪಂಚಮಾಧಿಪತಿ. ಆವಾಗ ವಿಷ್ಣು ಆರಾಧನೆಯಿಂದ ಅವರು ಸೌಖ್ಯವನ್ನು ಕಾಣಬಹುದು. ಮೀನರಾಶಿಗೆ ಚಂದ್ರನಾಗ್ತಾನೆ. ಚಂದ್ರನಿಂದ ಲಕ್ಷ್ಮಿಯನ್ನೂ ಚಿಂತನೆ ಮಾಡಬಹುದು, ಸರಸ್ವತಿಯನ್ನೂ ಚಿಂತನೆ ಮಾಡಬಹುದು, ಆಮೇಲೆ ದುರ್ಗೆಯನ್ನು ಕೂಡ ಚಿಂತನೆ ಮಾಡ್ಬೋದು. ಅಂತೂ ದುರ್ಗಾ ಸಂಬಂಧವಾದ ಆರಾಧನೆಗಳನ್ನು ಪ್ರಧಾನವಾಗಿ ಮಾಡಿಕೊಂಡು ಬನ್ನಿ. ಇಷ್ಟೆಲ್ಲ ಮಾಡಿಕೊಂಡು ಬಂದರೆ ನಿಮಗೆ ತನ್ನ ಹೃದಯದಲ್ಲಿ ಹುಟ್ಟಬೇಕು ಒಂದು ಪಾಸಿಟಿವ್ ಥಿಂಕಿಂಗ್, ಇದೆಲ್ಲ ಹುಟ್ಟಬೇಕು. ಅದೆಲ್ಲ ಹುಟ್ಟಿದರೆ ನಾವು ಯಾರ ಹಂಗಿನಲ್ಲಿ ಇರುವುದಿಲ್ಲ, ನಮ್ಮಷ್ಟಕ್ಕೆ ನಾವು ಇರ್ತೇವೆ, ನಮ್ಮ ಕೆಲಸಗಳು ಎಲ್ಲ ಸರಿಯಾಗಿ ಸರಾಗವಾಗಿ ನಡೀತದೆ. ಇಂಥದ್ದನ್ನೆಲ್ಲ ಮಾಡಿಕೊಂಡು ಬನ್ನಿ. ನಿಮಗೆಲ್ಲ ಈ 2025ರ ಶುಭಾರಂಭದಲ್ಲಿ ಎಲ್ಲ ರೀತಿಯಲ್ಲಿಯೂ ಕೂಡ ಒಳ್ಳೆಯ ಒಂದು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಿ, ನಮಗೆಲ್ಲ ನೆಮ್ಮದಿಯ ವಾತಾವರಣ ಸೃಷ್ಟಿಯಾದರೆ ಮುಂದೆ ಏನಾದೀತು ಅಂತ ಕೇಳಲಿಕ್ಕಿಲ್ಲ. ದೇಶಕ್ಕೆ ಒಳ್ಳೆಯದು, ರಾಜ್ಯಕ್ಕೆ ಒಳ್ಳೆಯದು. ಕಲಹಗಳು ಇರಬಾರ್ದು, ನೆಮ್ಮದಿಯ ಜೀವನ ಬೇಕು. ಯಾರಲ್ಲಿಯೂ ಕೂಡ ನಿಷ್ಠುರ ಕಲಹಗಳು ಬೇಡ. ನಮಗೆ ಒಳ್ಳೆಯ ಜೀವನ ಬೇಕು. ಅದನ್ನೆಲ್ಲ ಪಡೆಯುವಂಥ ಯೋಗ ಭಾಗ್ಯ ಆ ಸಂವತ್ಸರಾಧಿಪತಿ ಮುಂದಿನ ಬರುವಂತಹ ಅಧಿಪತಿ ರವಿ ಆಯಿತು. ರವಿಯಿಂದ ಈಶ್ವರನನ್ನು ಚಿಂತನೆ ಮಾಡುವಂಥದ್ದು. ಆ ಈಶ್ವರ ದೇವರ ಅನುಗ್ರಹ, ಪೂರ್ಣ ಅನುಗ್ರಹ ನಿಮಗೆ ಎಲ್ರಿಗೂ ಲಭಿಸಲಿ ಅಂತೇಳಿ ನಾನು ಈ ವಾಹಿನಿಯ ಮೂಲಕ ನಿಮಗೆ ನನ್ನದೊಂದು ಮನವಿ ಮಾಡ್ತಾ ಇದ್ದೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.